ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಫಸ್ಟು ಪಾಯಿಂಟ್ ಏನಂದರೆ, ಅಶ್ವಿನಿಯ ಪ್ರೇಮಿ ವಿನಯ್ ಎಂಟ್ರಿ ಕೊಡ್ತಾನೆ. ಸಂಚಿಕೆ ಆರಂಭದಲ್ಲಿ ಅಶ್ವಿನಿ ತಾನು ಪ್ರೀತಿಸುತ್ತಿರುವ ಹುಡುಗ ವಿನಯ್ನನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಮನೆಯವರೆಲ್ಲರೂ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ವಿನಯ್ ತನ್ನನ್ನು ಒಬ್ಬ ದೊಡ್ಡ ಗ್ರಾನೈಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳುತ್ತಾನೆ. ಮನಸ್ವಿನಿಗೋಸ್ಕರ ನಾನು ಕೊಲಂಬಿಯಾ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳಿ ದೊಡ್ಡದಾಗಿ ಬಿಲ್ಟಪ್ ಕೊಡುತ್ತಾನೆ. ಈ ಕಡೆ ಅಶ್ವಿನಿ ಕೂಡ ತಾವಿಬ್ಬರು ಅನಾಥಾಶ್ರಮದಲ್ಲಿ ಭೇಟಿಯಾದೆವು ಅಂತ ಹೇಳಿ ನಾಟಕೀಯವಾಗಿ ಕತೆ ಕಟ್ತಾಳೆ. ಈ ಕಡೆ ಅಜಿತ್ನ ಅನುಮಾನ ಮತ್ತು ವಿಚಾರಣೆ ಶುರುವಾಗುತ್ತೆ. ಅಜಿತ್ಗೆ ವಿನಯನ ನಡವಳಿಕೆ ಕಂಡು ಏನೋ ಮಿಸ್ ಹೊಡೆಯುತ್ತಿದೆ ಅನಿಸುತ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅನಾಥಾಶ್ರಮದಲ್ಲಿ ಒಬ್ಬ ಹುಡುಗಿಯನ್ನು ನೋಡಿ ಪ್ರೀತಿಸುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿ ಅಜಿತ್ ಪೊಲೀಸ್ ಸ್ಟೈಲಿನಲ್ಲಿ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡ್ತಾನೆ. ಅಶ್ವಿನಿ ಇದು ಋಣಾನುಬಂಧ ಅಂತ ಹೇಳಿ ವಿಷಯ ಮರೆಮಾಚಲು ನೋಡ್ತಾಳೆ. ಅಜಿತ್ನ ಪ್ರಶ್ನೆಗಳಿಂದ ಅಶ್ವಿನಿ ಮತ್ತು ವಿನಯ್ ಇಬ್ಬರಿಗೂ ಸ್ವಲ್ಪ ಗಾಬರಿಯಾಗುತ್ತದೆ. ಈ ಕಡೆ ಶ್ರಾವಣ್ ಮಾಡಿದ ಹಣದ ಟೆಸ್ಟು. ಶ್ರಾವಣ್ ವಿನಯನನ್ನು ಪರ್ಸ್ನಲ್ಲಾಗಿ ಮಾತಾಡಲು ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನು ಒಬ್ಬ ತಂದೆಯಾಗಿ ಮಗಳ ಭವಿಷ್ಯದ ಬಗ್ಗೆ ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಾರೆ. ಅಷ್ಟರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತಾರೆ. ಬ್ಯಾಗ್ ತುಂಬ ಹಣವನ್ನು ತಂದು ವಿನಯ್ ಮುಂದೆ ಇಟ್ಟು, ನಿನಗೆ ನನ್ನ ಮಗಳು ಬೇಕಾ ಅಥವಾ ಈ ಹಣ ಬೇಕಾ ಎಂದು ಕೇಳ್ತಾರೆ. ಕೇವಲ ಹಣದ ಆಸೆಗಾಗಿ ಬಂದಿದ್ದ ವಿನಯ್ ತಕ್ಷಣವೇ ನನಗೆ ಹಣ ಮುಖ್ಯ, ಇದನ್ನು ತೆಕ್ಕೊಂಡು ನಾನು ಹೊರಟು ಹೋಗುತ್ತೇನೆ ಅಂತ ಹೇಳಿ ತಮ್ಮ ಅಸಲಿ ಬಣ್ಣವನ್ನು ಬಯಲು ಮಾಡ್ತಾರೆ. ಶ್ರಾವಣ್ ವಿನಯನನ್ನು ಮನೆಯವರ ಮುಂದೆ ಎಳೆದುಕೊಂಡು ಬಂದು ಅವನ ಅಸಲಿಯತ್ತನ್ನು ಹೇಳ್ತಾರೆ. ಅಶ್ವಿನಿ ನಾಟಕ ಮಾಡಿ ವಿನಯ್ನ ಕೆನ್ನೆಗೆ ಹೊಡೆದು ಗೆಡ್ಲಾ ಅಷ್ಟೇ ಎಂದು ಮನೆಯಿಂದ ಹೊರಗೆ ಹಾಕ್ತಾಳೆ. ನಂತರ ಶ್ರಾವಣ್ ಮುಂದೆ, ನಾನು ಮೋಸ ಹೋದೆ ಅಪ್ಪ, ಮಗಳು ಮದುವೆ ಅನ್ನೋದು ನಿಮಗೆ ಜವಾಬ್ದಾರಿ ಕಳೆದುಕೊಳ್ಳುವುದಕ್ಕಾಗತ್ತಾ ಎಂದು ಭಾವನಾತ್ಮಕವಾಗಿ ಪ್ರಶ್ನೆಗಳನ್ನು ಕೇಳಿ ತಂದ ಮದುವೆಯನ್ನು ಮುಂದೂಡುವಂತೆ ಮಾಡ್ತಾಳೆ. ಅಶ್ವಿನಿಯ ಈ ಮಾಸ್ಟರ್ ಪ್ಲ್ಯಾನ್ ನೋಡಿ ದೇವಯಾನಿ ಮತ್ತು ಅಂಜುಗೆ ಶಾಕ್ ಆಗುತ್ತದೆ. ಈ ಕಡೆ ಇತ್ತ ಸ್ಟೇಷನ್ನಲ್ಲಿ ಅಜಿತ್ ಮತ್ತು ಸತ್ಯ ಮಾತನಾಡುತ್ತಾ ಇರುತ್ತಾರೆ. ಸತ್ಯ ಹುಡುಗಿಯರ ಮನಸ್ಸು ಕಲ್ಲಿದ್ದಂತೆ ಎಂದು ಭೂಮಿಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೆ. ಆದರೆ ಅಜಿತ್ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾನೆ. ತಪ್ಪೆಲ್ಲ ನಂದು ಸತ್ಯನ, ಅಗ್ರಿಮೆಂಟ್ ಮ್ಯಾರೇಜ್ ಮಾಡಿಕೊಂಡು ಅವಳ ಮೇಲೆ ನಾನೇ ರೂಲ್ಸ್ ಹಾಕಿದ್ದೆ, ಈಗ ಅವಳನ್ನು ಪಾಲಿಸುತ್ತಿದ್ದಾಳೆ ಅಷ್ಟೇ, ಅವಳ ಮನಸ್ಸು ಕಲ್ಲಲ್ಲ, ನಾನು ಅವಳ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಇನ್ನು 3 ದಿನಗಳಲ್ಲಿ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ ಎಂಬ ವಿಷಯ ಅಜಿತ್ನನ್ನು ತುಂಬ ನೋಯಿಸುತ್ತಾ ಇರುತ್ತದೆ. ಈ ಕಡೆ ಮನೆಯಲ್ಲಿ ನಚ್ಚಿ ಮತ್ತು ಅಂಜು ಮದುವೆ ಮಾತುಕತೆ ನಡೆಯುತ್ತಾ ಇರುತ್ತದೆ. ರಾಮನವಮಿಯ ದಿನ ಮುಹೂರ್ತ ನಿಶ್ಚಯವಾಗುತ್ತದೆ. ಸಂಗೀತ ಮತ್ತು ಶ್ರಾವಣ್ ಮದುವೆಯ ತಯಾರಿ ಬಗ್ಗೆ ಚರ್ಚಿಸುತ್ತಾ ಇರುತ್ತಾರೆ. ಅಂಜು ತನಗೆ ಮದುವೆ ವೆನ್ಯೂ ಡಿಸೈಡ್ ಮಾಡುವ ಹಕ್ಕು ಬೇಕು ಎನ್ನುತ್ತಾಳೆ ಮತ್ತು ಪ್ಯಾಲೇಸ್ ಗ್ರೌಂಡ್ ಬದಲಿಗೆ ಶ್ರೀರಾಮ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳಲು ಇಚ್ಛಿಸುತ್ತಾಳೆ. ಈ ಕಡೆ ಅಜಿತ್ ಸೀಕ್ರೆಟ್ ಆಗಿ ಶಾರದಾ ಹತ್ಯೆಯ ಹಳೆಯ ವಿಷಯಗಳನ್ನು ತನಿಖೆ ಮಾಡಲು ಸಾಗರ್ ಎಂಬ ಪಿಸಿಯನ್ನು ಕಳುಹಿಸುತ್ತಾನೆ. ಓಂ ಶಕ್ತಿ ದೇವಸ್ಥಾನದ ಹತ್ತಿರ ಅವರು ಎಲ್ಲಿ ವಾಸವಾಗಿದ್ದರು ಎಂಬ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿ ಆದೇಶಿಸುತ್ತಾನೆ. ಕೊನೆಯಲ್ಲಿ ಅಜಿತ್ ತನ್ನ ಟೇಬಲ್ ಡ್ರಾಯರ್ನಲ್ಲಿರುವ ಭೂಮಿಯ ಜೊತೆಗಿನ ಮದುವೆ ಫೋಟೋವನ್ನು ನೋಡಿ ಎಮೋಷನಲ್ ಆಗ್ತಾನೆ. ಇದು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ನೋಡಬಹುದು. ಇನ್ನು ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಇದರಿಂದ ನಿಮಗೆ ನಾನು ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳಿ. ಧನ್ಯವಾದಗಳು.